ನನ್ನ ಜೀವನದಲ್ಲಿ ಹೊಸ ಉದಯ ಮತ್ತು ಬಾಬಾಜಿಯವರ ಅದ್ಭುತ ಶಕ್ತಿಗಳೊಂದಿಗೆ ನನ್ನ ಪ್ರಯಾಣದ ಆರಂಭ. ನಾವು ಆಧ್ಯಾತ್ಮಿಕತೆ ಮತ್ತು ಏಕತೆಯ ಹಾದಿಯಲ್ಲಿ ನಡೆಯುವ ಮೊದಲು ದೇವರನ್ನು ನಂಬುವುದು ಕಷ್ಟ ಮತ್ತು ಸರ್ವವ್ಯಾಪಿ ದೇವರ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟ. ಧ್ಯಾನದ ನಂತರವೇ ಒಬ್ಬರು ದೇವತೆಯತ್ತ ನಿಜವಾದ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ, ಅಥವಾ ಅದು ನಮ್ಮೊಳಗೆ ಇದೆ ಮತ್ತು ಹೊರಗೆ ಅಥವಾ ಬಾಹ್ಯವಾಗಿ ಅಲ್ಲ ಎಂದು ಅರಿತುಕೊಳ್ಳುತ್ತಾರೆ. ಬಾಬಾಜಿಗೆ ಪರಿಚಯವಾದ ಯಾವುದೇ ವ್ಯಕ್ತಿಯು ಅವರ ಕಥೆಯನ್ನು ನಂಬಬಹುದು ಅಥವಾ ನಂಬದಿರಬಹುದು. ಒಬ್ಬ ವ್ಯಕ್ತಿಯು ಒಂದೇ ದೇಹದಲ್ಲಿ ಇಷ್ಟು ವರ್ಷಗಳ ಕಾಲ ಬದುಕಲು ಸಾಧ್ಯವೇ ಎಂದು ಅನುಮಾನಿಸುವುದು ಮಾನವ. ಆದಾಗ್ಯೂ ನಾಣ್ಯದ ಇನ್ನೊಂದು ಬದಿಯಲ್ಲಿ ಮಹಾವತಾರ ಬಾಬಾಜಿಯಂತಹ ಮಹಾಯೋಗಿಗೆ ಮಾತ್ರ ಇದು ಸಾಧ್ಯ ಎಂದು ಒಪ್ಪಿಕೊಳ್ಳುವುದು ಸುಲಭ. ಅಲ್ಲಿ ಅವರು ಉನ್ನತ ಸತ್ಯದ ಕಡೆಗೆ ನಡೆಯಲು ಸಿದ್ಧರಿರುವ ಯಾರಿಗಾದರೂ ಅದು ಹೇಗೆ ಸುಲಭವಾಗಿ ಸಾಧ್ಯ ಎಂಬ ಸತ್ಯವನ್ನು ನಮಗೆ ಹೇಳುತ್ತಿದ್ದಾರೆ. ಇದೆಲ್ಲವೂ ನಿಜವಾಗಿಯೂ ಒಂದು ಆಟ, ನೀವು ಶರಣಾಗಿ ಅವರ ಕಡೆಗೆ ನಡೆದಾಗ ಕೊನೆಗೊಳ್ಳುವ ಗೊಂದಲದ ಆಟ. ಬಾಬಾಜಿಯವರ ಗುಹೆಗೆ ನನ್ನ ಮೊದಲ ಪ್ರವಾಸದ ನಂತರ ಅನಿವಾರ್ಯ ದೈವಿಕ ಶಕ್ತಿಯಂತಹ ಅವರ ಉತ್ಸಾಹಭರಿತ ಶಕ್ತಿಗಳು ನನ್ನನ್ನು ಈ ಸ್ಥಳಕ್ಕೆ ಹಲವು ಬಾರಿ ಕರೆಸಿ ಅವರಿಂದ ಆಯೋಜಿಸಲ್ಪಟ್ಟ ಸಾಹಸಮಯ ಅನುಭವಗಳಲ್ಲಿ ಧುಮುಕಲು ವಿವಿಧ ಗುರುಗಳನ್ನು ಕರೆತರಲು ನನಗೆ ಮಾರ್ಗದರ್ಶನ ನೀಡಿತು. 2017ರಲ್ಲಿ ನಾನು ದೆಹಲಿಯ ಯುವ ಗುರುಗಳೊಂದಿಗೆ ಗುಹೆಗಳಿಗೆ ಮತ್ತೆ ಭೇಟಿ ನೀಡಿದೆ. ಚಾರಣದ ನಂತರ ನಾವೆಲ್ಲರೂ ನಮ್ಮ ಕುಟೀರದಲ್ಲಿ ಧ್ಯಾನ ಮಾಡುತ್ತಿದ್ದೆವು ಮತ್ತು ಬಾಬಾಜಿಯವರ ಸಂದೇಶವನ್ನು ನಾನು ಸ್ವೀಕರಿಸಿದೆ. ಒಂದು ಮಾಡಿ